ಜೋರಾಗಿ ಮಾತಾಡ್ರಿ, ಕೇಳಿಸ್ತಾ ಇಲ್ಲ. ಓವರ್ಲೋಡ್ ಆಗಿ ಇಲ್ಲಿಂದ ಪಾಂಡವಪುರ ಸ್ಟೇಷನ್ ಇಂದ ಬರ್ತಾವಲ್ಲ ಸರ್, ಅದು ಓವರ್ಲೋಡ್ ಆಗಿ ಟ್ರಿಪ್ ಆಗ್ತಾ ಇದೆ. ಈಗ ನನಗೆ ನಿಮಗೆ KPTC ಏನಂತ ಮಾಹಿತಿ? ಸರ್ KPTC ಅಲ್ಲ ಸರ್, ನಮ್ಮಲ್ಲಿ ಜನರೇಷನ್ ಯಾರು ಸರ್ ಸೆಸ್ಕಲ್ಲೇ DCC ಅಂತ ಇದೆ ಸರ್, ಲೋಡ್ ಮಾನಿಟರಿಂಗ್ ವಿಂಗ್ ಇದೆ ಸರ್. ಸರಿ. ಅವರೇ ಸ್ಟೇಷನ್ಗಳಿಗೆ ಮೆಸೇಜನ್ನ ಇದು ಮಾಡ್ತಾರೆ ಸರ್, ಏರಸ್ ಮಾಡಿ ಇಮಿಡಿಯೇಟ್ ಅಂತ. ಯಾವ ಸ್ಟೇಷನ್ ಯಾವ ಡಿಸ್ಟ್ರಿಕ್ಟ್ ಇವುಗಳು ಈ ಥರದ್ನೆಲ್ಲ ಅವ್ರಿಗೆ ಮಾಹಿತಿ ಇಲ್ವಾ? ಸರ್ ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಮತ್ತೆ ಅವ್ರು ಆರಾಮಾಗಿ ಕುತ್ಕೊಂಡು ಇಲ್ಲ ಸರ್, ಅದು ಅಲ್ಲಿ ಅವರ ಮಾನಿಟರ್ ಅವ್ರ ಸಿಸ್ಟಮ್ ಅವ್ರು ನೋಡ್ಕೋಬೇಕಲ್ಲ ಸರ್, ಹಂಗಾಗಿ ಅವ್ರು ನೋಡ್ತಾ ಇರ್ತಾರೆ ಸರ್. ಅವ್ರು ನೋಡ್ತಾರೆ, ಬಟ್ ಇಲ್ಲಿಂದ ಗ್ರೌಂಡ್ ಎಲ್ಲ ಮನೆ ನಾವು ಹೇಳಿದೀವಿ ಸರ್. ಈಗ MD ಅವ್ರು ಯಾರು ಇದ್ದಾರೆ? ಈಗ ಮೇಡಮ್ ಅರ್ಚನಾ ಮೇಡಮ್ ಅಂತ ಬಂದಿದ್ದಾರೆ ಸರ್. ಅವ್ರ ನಂಬರ್ ಕಳಿಸಿ ಅವ್ರು. ಆಯ್ತು ಸರ್, ಇವತ್ತು ಮೀಟಿಂಗ್ ಅನ್ನು ತಗೋದು BC ತಗೋ, ಇದ್ರ ಬಗ್ಗೆನೇ BC ತಗೋತೀನಿ 12 ನನಗೆ ಅದಾದ್ಮೇಲೆ ನಿಮಗೆ ಏನಾಯ್ತು ನಿಮ್ಗೆ ಅದು ಅಪ್ಡೇಟ್ ಕೊಡಿ. ಚೇರ್ಮನ್ ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡಲಿಲ್ಲ ಆಮೇಲೆ. ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿ ಸತಿ ಬಡ್ಕೊಳ್ಳೋದು ಅಷ್ಟೇ. ನಾನು ಕಮ್ಯುನಿಕೇಟಿವ್ ಮಾಡಿ ರೈತರಿಗೆ ನಿಮ್ಮ ಸೆಕ್ಷನ್ ಅಲ್ಲಿ ಅವ್ರು ವಿಡಿಯೋ ಮಾಡಿ ಸಾಕ್ಷಿ ಅಂತ ಹೇಳಿದೆ ನಾನು. ನಿಮ್ಮ ಸೆಕ್ಷನ್ಗೆ ನಿಮ್ದು ವಾಟ್ಸ್ಆಪ್ ಗ್ರೂಪ್ಗಳಿದಾವೆ ಮೇಡಮ್, ಯಾರು ಓದಲ್ಲ ಮೇಡಮ್, ವಿಡಿಯೋ ಆದ್ರೆ ಕೇಳಿಸ್ಕೊತಾರೆ. ಈ ಥರ ನಮ್ದು ಲೋಡ್ ಸರ್ ಎಲ್ಲ ಈ ನಮ್ಮ ಚೆಸ್ಟ್ ಇದ್ರದ್ದು ಲೋಡ್ ಮಾನಿಟ್ರಿಂಗ್ ಅಂತಾರೆ. ಪ್ರಾಬ್ಲಮ್ ಆದಾಗೆಲ್ಲ ಅಲ್ಲೆಲ್ಲ ಸ್ಟೇಷನ್ಗಳು ತೆಗಿತಾ ಹೋಗ್ತಾರೆ, ತೆಗಿಲೇಬೇಕು. ಅವರು ನಮ್ಗೆ ವಿದೌಟ್ ಇನ್ಫಾರ್ಮೇಶನ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ಡ್ಯೂ ಟು ಓವರ್ಲೋಡಿಂಗ್ ಆಫ್ ಬಸ್ಸಿಪುರ ಅದು 220 ಎಲ್ಲ ಓವರ್ಲೋಡ್ ಇದಾವೆ ಸರ್. ಇನ್ಫಾರ್ಮ್ ಟೀಗೆ ಹೇಳಿ ಟು ರಿಸ್ಟ್ರಿಕ್ಟ್ 15 ಮೆಗಾವಾಟ್ಸ್. 50 ಮೆಗಾವಾಟ್ ಬಂದ್ರೆ 15 ಕಡಿಮೆ ಮಾಡಿದ್ರೆ ಅರ್ಬನ್ ಎಂಜಾಯ್ ಉಳಿಸ್ಕೊತಾರೆ ಸರ್. ಮುಖ್ಯದಲ್ಲೂ ಅರ್ಬನ್ ಯಾಕೆ ಉಳಿಸ್ಕೊತೀರಿ? ಯಾವ ಹೇಳ್ತಾರೆ ಡಿಸಿಷನ್? ಸರ್ ಏನಾಗುತ್ತೆ ಅಂತಂದ್ರೆ ಅಷ್ಟು ಲೋಡ್ ನಿಮ್ಗೆ ಹೇಳೋದಿಲ್ಲ ಸರ್. ನಿಮ್ಗೆ ಇಷ್ಟು ವಿಲೇಜ್ಗೆ 10 ಮೆಗಾವಾಟ್ 10 ಆಂಪ್ಸ್ ಬರ್ತಿದೆ ಅಂದ್ರೆ IP ಇದೆಲ್ಲ ತಗೊಂಡ್ರೆ ಸರ್ 180 ಆಂಪ್ಸ್ ಬರುತ್ತೆ ಸರ್. ಏನು ಇದು ಹಾಕಿದಿರಲ್ಲ ಎಕ್ಸಾಂಪಲ್ ಇದನ್ನ ನಮ್ಮ ರೈತರಿಗೆ ತಲುಪಿಸ್ಬೇಕು, ಅವ್ರಿಗೆ ಅರ್ಥ ಆಗಂಗೆ ಆಯ್ತಾ. ಈಗ ಹಿಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಹಿಂಗಂದ್ರೆ ಎಷ್ಟು ಅವರ್ ಅವ್ರಿಗೇನು ಬೇಕಾಗಿರೋದು, ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಅವರ್ ಸಪ್ಲೈ ಕೊಡ್ತೀವಿ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ. ಇವತ್ತು 7 ಗಂಟೆ ಕೊಡ್ತಾ ಇವತ್ತು ಕೊಡಕ್ಕೆ ಹಾಕಿಲ್ಲಪ್ಪ, ರಿಸ್ಟ್ರಿಕ್ಟ್ ಮಾಡಕ್ಕೆ ಹೇಳಿದ್ದಾರೆ, ಅಲ್ಲಿಂದ 5 ಗಂಟೆ ಟೈಮ್ ಕೊಡಿ ಆಯ್ತಾ, 4 ಗಂಟೆ ಟೈಮ್ ಕೊಡಿ ಅಂತ ಹೇಳ್ಬೇಕು. ಅದನ್ನೆಲ್ಲ ಹೇಳ್ತಾರೆ, ಯಾವತ್ತೂ ಹೇಳಿಲ್ಲ. ಅವತ್ತಿಂದಾನು ನಾನು ಫಸ್ಟ್ ಮೀಟಿಂಗ್ ಮಾಡಿದಾಗಿಂದಾನು ಮೇಡಮ್ ಈಗ ಲಾಸ್ಟ್ 6 months ನೀವು ತೆಗ್ಸಿ ಕೇಳಿ ಮೇಡಮ್, ಇದನ್ನ 6 ತಿಂಗಳು ತೆಗ್ಸಿ. ಒಂದು ಆವ್ರೇಜ್ ನೀವು 4 ರಿಂದ 5 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಅದನ್ನ ಯಾವತ್ತು ಕಮ್ಯುನಿಕೇಟ್ ಮಾಡಿದ್ದೀವಿ? ರೆಡಿ ಆಯ್ತಾ? ಹೆಲ್ತ್ ಡಿಪಾರ್ಟ್ಮೆಂಟ್ ರಿಬನ್ ಕಟಿಂಗ್ ಟಿವಿ